2026 T20 ವರ್ಲ್ಡ್ ಕಪ್ ಆರಂಭವಾಗುವುದಕ್ಕಿಂತ ಮೊದಲೇ ಭಾರತ ತಂಡಕ್ಕೆ ಮತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ಆಘಾತವಾಗಿದೆ. 2025ರ ಏಷ್ಯಾ ಕಪ್ನ ಹೀರೋ, ಮಿಡಲ್ ಆರ್ಡರ್ನ ಡೈನಾಮೋ ತಿಲಕ್ ವರ್ಮಾ ಎಮರ್ಜೆನ್ಸಿ ಸರ್ಜರಿಗೆ ಒಳಗಾಗುತ್ತಿದ್ದು, ನ್ಯೂಜಿಲೆಂಡ್ ವಿರುದ್ಧದ ಮೊದಲ 3 T20 ಪಂದ್ಯಗಳಿಗೆ ಅಲಭ್ಯರಾಗಿದ್ದಾರೆ. ನ್ಯೂಜಿಲೆಂಡ್ ಸರಣಿಯ ಜೊತೆ ವರ್ಲ್ಡ್ ಕಪ್ ಅನ್ನು ಕೂಡ ತಿಲಕ್ ವರ್ಮಾರು ಮಿಸ್ ಮಾಡ್ಕೋತಾರ. ತಿಲಕ್ ವರ್ಮಾರ ಬದಲಿಗೆ ಭಾರತ ತಂಡವನ್ನ ಯಾವ ಆಟಗಾರ ಸೇರಿಕೊಳ್ಬಹುದು, ಇದು ಭಾರತಕ್ಕೆ ಎಷ್ಟು ದೊಡ್ಡ ಆಘಾತವನ್ನ ತಂದು ಕೊಡಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜನವರಿ 7 ರಾಜ್ಕೋಟ್ ನಲ್ಲಿ ವಿಜಯ್ ಹಜಾರೆ ಟ್ರೋಫಿಯನ್ನ ಆಡ್ತಾ ಇದ್ದಂತಹ ತಿಲಕ್ ವರ್ಮಾರಿಗೆ ಸಡನ್ ಆಗಿ ಹೊಟ್ಟೆ ನೋವು ಬರುತ್ತೆ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆದ್ಮೇಲೆ ಡಾಕ್ಟರ್ಸ್ ಅವರು ಎಮರ್ಜೆನ್ಸಿಯಾಗಿ ಸರ್ಜರಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಇದರಿಂದಾಗಿ BCCI ಆಫೀಸಿಯಲಿ ನ್ಯೂಜಿಲೆಂಡ್ ವಿರುದ್ಧದ ಮೊದಲ 3 T20 ಪಂದ್ಯಗಳಿಗೆ ತಿಲಕ್ ವರ್ಮಾ ಅಲಭ್ಯರಾಗಿದ್ದಾರೆ. ಅವರ ರಿಕವರಿ ಆಧಾರದ ಮೇಲೆ ಕೊನೆ 2 ಪಂದ್ಯಗಳಿಗೆ ಅವರನ್ನ ಆಯ್ಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಫೆಬ್ರವರಿ 7ರಿಂದ ವರ್ಲ್ಡ್ ಕಪ್ ಪ್ರಾರಂಭವಾಗ್ತಾ ಇರೋದ್ರಿಂದ ತಿಲಕ್ ವರ್ಮಾ ನ್ಯೂಜಿಲೆಂಡ್ ವಿರುದ್ಧ ಸರಣಿಯನ್ನ ಆಡೋದು ಡೌಟ್ ಅನ್ನೋ ತರ ಕಾಣ್ತಾ ಇದೆ. ಇದು ಭಾರತಕ್ಕೆ ಏಕೆ ದೊಡ್ಡ ಹೊಡೆತವನ್ನ ಕೊಡುತ್ತೆ ಅಂತ ನೋಡೋದಾದ್ರೆ, 23 ವರ್ಷದ ತಿಲಕ್ ವರ್ಮಾ ತಂಡಕ್ಕೆ ನೆರವಾಗುವ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್, ಭಾರತದ ಭವಿಷ್ಯದ ಸ್ಟಾರ್ ಎಂದೇ ಹೇಳಲಾಗ್ತಾ ಇದೆ. 2023ರಿಂದ ಇಲ್ಲಿಯವರೆಗೆ ಸುಮಾರು 20 ಪಂದ್ಯಗಳನ್ನು ಆಡಿರುವ ತಿಲಕ್ ವರ್ಮಾ 47 ಎವರೇಜ್ 147 ಸ್ಟ್ರೈಕ್ ರೇಟ್ ನೊಂದಿಗೆ ಹೆಚ್ಚು ರನ್ಗಳನ್ನ ಗಳಿಸಿದ್ದಾರೆ. 2025ರ ಏಷ್ಯಾ ಕಪ್ ನ ಫೈನಲ್ ನಲ್ಲಿ ಅವರು ಆಡಿದ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ನಾವು ಎಂದಿಗೂ ಮರೆಯೋಕ್ಕಾಗಲ್ಲ. T20 ವರ್ಲ್ಡ್ ಕಪ್ ಸ್ಕ್ವಾಡ್ ನ ಫೈನಲ್ ಮಾಡಲು ಜನವರಿ 31 ಡೆಡ್ಲೈನ್ ಆಗಿರೋದ್ರಿಂದ ಇನ್ನೂ ಸಾಕಷ್ಟು ಟೈಮ್ ಇದೆ. ಇನ್ ಕೇಸ್ ತಿಲಕ್ ವರ್ಮಾ ಫಿಟ್ ಆಗ್ಲಿಲ್ಲ ಅಂತ ಅಂದ್ರೆ ಋತುರಾಜ್ ಗಾಯಕ್ವಾಡ್ ಅಥವಾ ಶ್ರೇಯಸ್ ಅಯ್ಯರ್ ಅಥವಾ ಡೊಮೆಸ್ಟಿಕ್ ಲೀಗ್ ನಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಂತಹ ಸರ್ಫ್ರಾಜ್ ಖಾನ್ ತಂಡವನ್ನ ಸೇರಿಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್, ಪ್ಲೇಯರ್ಸ್ ಗಳಾದ ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಶುಭಮ್ ದುಬೆ ತಂಡದಲ್ಲಿ ಇರುವುದರಿಂದ ಮಿಡಲ್ ಆರ್ಡರ್ ನಲ್ಲಿ ಯಾವುದೇ ತರನಾದಂತಹ ದೊಡ್ಡ ಹೊಡೆತವಾಗಲ್ಲ. ತಂಡ ಈಸಿಲಿ ರಿಕವರಿ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ತಿಲಕ್ ವರ್ಮಾರ ಅಬ್ಸೆನ್ಸ್ ತಂಡವನ್ನ ಕಾಡಬಹುದು ಅಂತಾನು ಹೇಳಲಾಗ್ತಾ ಇದೆ. ಈಗಾಗಲೇ ತಂಡದಲ್ಲಿರುವ ಇಶಾನ್ ಕಿಶನ್ ಟಾಪ್ ಆರ್ಡರ್ ನಲ್ಲಿ ಪರ್ಫಾರ್ಮೆನ್ಸ್ ಮಾಡುವ ಸಾಮರ್ಥ್ಯವನ್ನ ಹೊಂದಿರೋದ್ರಿಂದ ತಂಡಕ್ಕೆ ಯಾವುದೇ ರೀತಿಯ ದೊಡ್ಡ ಹೊಡೆತ ಆಗುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಪ್ರಕಾರ ತಿಲಕ್ ವರ್ಮಾ ತಂಡವನ್ನ ವಾಪಸ್ ಮಾಡ್ತಾರಾ, ಇಲ್ಲ ಅಂತ ಅಂದ್ರೆ ತಿಲಕ್ ವರ್ಮಾರ ಬದಲಿಗೆ ಯಾವ ಆಟಗಾರರನ್ನ T20 ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಮಾಡಬೇಕು ಅಂತ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.